ಸ್ಪಂದನ ಮಹಿಳಾ ಮಂಡಳದ ವತಿಯಿಂದ ಇಂದು ರೋಣ ಪಟ್ಟಣದಲ್ಲಿ ಅದ್ದೂರಿಯಾಗಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಈ ವೇಳೆ ಭಾವಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿ ಮಾತೋಶ್ರೀ ಬಸಮ್ಮ ತಾಯಿಯವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ರಾಷ್ಟ್ರ ಮಹಿಳಾ ದಿನಾಚರಣೆ ಸಲುವಾಗಿ ಈ ಕಾರ್ಯಕ್ರಮವನ್ನು ರೋಣ ಗ್ರಾಮದಿಂದ ಈ ಪಾಟೀಲ್ ಕುಟುಂಬದವರಿಂದ ಎಸ್ಪೆಷಲಿ ನನ್ನ ಮಗಳು ಶಶಿಕಲಾ ಪಾಟೀಲ್ ಅವರು ಈ ಕಾರ್ಯಕ್ರಮ ನನ್ನ ಮಗಳನ್ನ ತರ್ಪಣವಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಇಷ್ಟು ಸಂತೋಷ ಆಗಿದೆ. ನಾನು ನೋಡ್ತಾ ಇದ್ದರೆ ನನ್ನ ಮಗಳು, ನಾವು ಆಂಧ್ರದವರು, ಆಗಲಿ ಇಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಹಳ್ಳಿಯ ಕಲೆಯನ್ನು, ಈ ಜಾನಪದ ಕಲೆಗಳನ್ನು, ಈ ಗ್ರಾಮೀಣ ಕಲಾಕೃತಿಗಳನ್ನು ಮತ್ತೆ ಜೀವಂತಪಡಿಸಿದ ಈ ಕ್ರೆಡಿಟ್ ನನ್ನ ಮಗಳು ಶಶಿ ಪಾಟೀಲ್ಗೆ ಮತ್ತು ನೀವೆಲ್ಲ ಆಕೆಗೆ ಸಹಕಾರ ಕೊಟ್ಟಿದ್ದರಿಗೆಲ್ಲ ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ಹೆಸರು ಹೇಳಬೇಕಾಗಿಲ್ಲ, ಅದು ಶ್ರೀಮತಿ ಶಶಿಕಲಾ ಮೇಡಮ್ ಅವರು, ಸಂಗನಗೌಡರು, ಪಾಟೀಲ್ ಮೇಡಮ್ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ಅವರ ಆದಿಯಾಗಿ ನನ್ನ ಆ ಮನೆತನದ ಹಿರಿಯರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣಮ್ಮ ಅವರು, ಗುರುಪಾದ್ ಗೌಡರು, ಪಾಟೀಲ್ ಮೇಡಮ್ ಅವರಾಗಿರ್ಬೋದು. ಅದೇ ರೀತಿ ಇನ್ನೋರ್ವ ತಾಯಂದಿರು ನಮ್ಮ IS ಪಾಟೀಲ್ರ ಮಿಸ್ಸಸ್ ಅವರು ಕೂಡ ತಾಯಂದಿರು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಶಶಿಕಲಾ ಮೇಡಮ್ ಅವ್ರಿಗೆ ನಾವೊಂದು ಮನವಿ ಮಾಡ್ಕೊಂಡಿವಿ. ಮೇಡಮ್ ಅವರ ಹೋದ ಸರಿ ಭಾಳ ಚೆನ್ನಾಗಿ ಬಂದೈತಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಈ ಸರಿ ವಿಶೇಷವಾಗಿ ಆಚರಿಸ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಆದ್ರೆ ನಮ್ಮದು ಒಂದು ಮನವಿ ಇದೆ, ವಿಶೇಷವಾಗಿ ನಮ್ಮದು ಒಂದು ಮನವಿ ಇದೆ. ಯಾಕಪ್ಪ ಅಂದ್ರೆ ಎಮ್ಮಿಗನೂರಿಗೆ ನಾವು ಹೋದಾಗ ಆ ತಾಯಂದಿರು ನಮ್ಮನ್ನು ಸ್ವಾಗತಿಸಿ ಆದರ ಆತಿಥ್ಯ ಕೊಟ್ಟದ್ದನ್ನು ನಾವು ನಿಜವಾಗ್ಲೂ ನೋಡಿ ಕಲಿಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಮಂಜು ಸರ್ ಹೇಳಿದ್ರಲ್ರಿ, ನಿಜವಾಗ್ಲೂ ಅಕ್ಷರಶಃ ಸತ್ಯ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇದಕ್ಕೆ ಅರ್ಥಪೂರ್ಣ ಬರಬೇಕು ಅಂದ್ರೆ ಆ ಎಮ್ಮಿಗನೂರು ನಾವು ಹೋಗೋಕ್ಕಾಗಲಿಲ್ಲ ರೀ. ನಮಗೆ ಎಷ್ಟು ದೊಡ್ಡ ಮನುಷ್ಯರು ನೋಡ್ರಿ, ಅವರ ದೊಡ್ಡವರಾಗೇ ಇರ್ತಾರಂತ. ಇನ್ನು ನಾವು ಆಹ್ವಾನ ಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಫೋನಿನಲ್ಲಿ ಹೇಳಿದ್ವಿ, ನಾವು ತಾಯಂದಿರನ್ನು ಕರೆಸೋಣ, ಮುಖ್ಯ ಅತಿಥಿ ಸ್ಥಾನವನ್ನು ಅವ್ರಿಗೆ ಕೊಡೋಣ, ಉದ್ಘಾಟನೆ ಅವರ ಅಮೃತ ಹಸ್ತದಿಂದ ಮಾಡೋಣ ಅಂತ ಹೇಳಿದಾಗ ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಇವತ್ತು ಎಮ್ಮಿಗನೂರಿಂದ ಆ ತಾಯಂದಿರು ಏನು ಬಂದಿದ್ದಾರೆ, ಶಶಿಕಲಾ ಮೇಡಮ್ ಅವರು, ಅವ್ವಾರು ಬಂದಿದ್ದಾರೆ, ಅವ್ರ ಚಿಕ್ಕಮ್ಮರು ಬಂದಿದ್ದಾರೆ, ಇನ್ನೂರು ಚಿಕ್ಕಮ್ಮರು ಬಂದಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಬಹಳಷ್ಟು ಕಳೆ ಕಟ್ಟಿತ್ತು ಅಂದ್ರೆ ಆ ತಾಯಂದಿರ ಅಮೃತ ಹಸ್ತದಿಂದ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಆ ತಾಯಂದಿರು ಇವತ್ತು ಅಲ್ಲೇ ಆಸನವನ್ನು ಸ್ವೀಕರಿಸಿದ್ದಕ್ಕೆ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಗರ್ಭಿತ ಆಗಿದೆ ಅಂತ ನಾನು ಭಾವಿಸ್ತಾ, ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರ ಅಂತರಾತ್ಮಕ್ಕೆ ಶರಣಾರ್ಥಿಯನ್ನು ಹೇಳ್ತಾ, ಮಾತೃದೇವೋ ಭವ, ತದನಂತರ ಪಿತೃದೇವೋ ಭವ, ತದನಂತರ ಆಚಾರ್ಯ ದೇವೋ ಭವ, ತದನಂತರ ಅತಿಥಿ ದೇವೋ ಭವ ಅಂತಕ್ಕಂಥ ಉದ್ಘೋಷವನ್ನು ಋಗ್ವೇದದಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ತಾಯಂದಿರಿಗೆ ಸ್ಥಾನವನ್ನು ನಮ್ಮ ವೇದ ಕಾಲದಿಂದ ಯಾವ ರೀತಿ ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನೆಗಾಣಬೇಕಾಗಿದೆ ಬಂಧುಗಳೇ. ತಾಯಿ ಪ್ರೇಮಮಯಿ, ದಯಾಮಯಿ, ತ್ಯಾಗಮಯಿ, ಹೆದ್ದಾಯಿ, ಮಹಾಮಾಯಿ, ವಿಶ್ವಾಯಿ, ವಿಶ್ವಜೇಯಿ, ಹೃದ್ದಾಯಿ. ತಾಯಿಗಿಂತ ಮತ್ತೊಂದು ದೇವರಿಲ್ಲ. ಮಹಾದೇವಿಯವಳು, ಸರ್ವೋತ್ತಮತೆಯವಳು, ಪಾತ್ರವಾದ ದೇವತೆಯವಳು. ನಮ್ಮ ಜೀವ ವಿಕಾಸದಲ್ಲಿ ಅವಳ ಪಾತ್ರ ಅನನ್ಯ, ಅದ್ಭುತ,
ಅಮೋಘವಾಗಿರ್ತಕ್ಕಂಥ ತಾಯಂದಿರ ಪಾತ್ರವನ್ನು ಇಟ್ಟುಕೊಂಡು ವಿಶ್ವ ಮಹಿಳಾ ದಿನಾಚರಣೆಯ ದಿವಸ ನಿಮ್ಮೆಲ್ಲರನ್ನು ಇವತ್ತು ನಾನು ಆ ತಾಯಿಯ ನಿಮ್ಮ ಕಣ್ಣುಗಳಲ್ಲಿ ಆ ಜಗಜ್ಜನನಿಯ ದೃಷ್ಟಿಯನ್ನು ನಾವಿವತ್ತು ಕಾಣ್ತಾ ಇದ್ದೀವಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಂಧುಗಳೇ, ತಾಯಿಗಳೇ, ತಾಯಂದಿರೇ, ನಾವು ಆಂಧ್ರಕ್ಕೆ ಹೋದ್ಮೇಲೆ ಇವೆಲ್ಲ ಮರ್ತು ಬಿಟ್ಟಿದ್ವಿ. ನಾವು ಕರ್ನಾಟಕದಾಗ ಇದ್ದೀವಿ, ಎಲ್ಲ ನೋಡಿದ್ವಿ. ನಮಗೆ ಒಂಥರ ಫೀಲಿಂಗ್ ಇತ್ತು, ನಮ್ಮ ಕರ್ನಾಟಕ ಹೋಗ್ಬೇಕಲ್ಲ, ನಾವು ಇವೆಲ್ಲ ನೋಡ್ಬೇಕಲ್ಲ ಅಂತ. ಆದರೆ ನಮಗೆ ಈ ಅವಕಾಶ ನಮ್ಮ ಮಗಳು ಕೊಟ್ಟಳು, ನಮಗೆ ಭಾಳ ಸಂತೋಷ ಆಯಿತು. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದಾರಲ್ಲ ಇವರೆಲ್ಲ, ಎಷ್ಟು ನಮ್ಮ ಮಗಳಿಗೆ ಇದು ಸ್ಪಂದನ ಇದಾರಲ್ಲ ಅಂತ ಭಾಳ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ಹಂಗೆ ನಮ್ಮ ಮಗಳು ಒಂದು ರತ್ನ ಇದ್ದಂಗೆ. ಈ GS ಪಾಟೀಲ್ ಅವ್ರ ಮನೆಗೆ ಕೊಟ್ಟಿವಿ, ಅವ್ರು ನಮ್ಮ ಮಗಳನ್ನ ವಜ್ರ ಥರ ನೋಡ್ಕೊತಾರ, ನಮಗೆ ಭಾಳ ಸಂತೋಷ ಆಯಿತು. ಆಮೇಲೆ ನಮ್ಮ ಮಗಳು ಫಸ್ಟ್ ಅಲ್ಲೆಲ್ಲ ನಮ್ಮದು ತುಂಬಿದ ಕುಟುಂಬ, ನಮ್ಮ ಮಕ್ಕಳೆಲ್ಲ ಸುಸಂಸ್ಕೃತರು, ಎಲ್ಲ ಚೆನ್ನಾಗಿ ಕಲಿಸಿದ್ರು, ಪೂಜೆ ಪುನಸ್ಕಾರ. ನಮ್ಮ ಮಗಳು ಎಲ್ಲಿ ಹೋಗಿ ಅಲ್ಲೆಲ್ಲ ಹೆಸರು ತಂದುಕೋಬೇಕಂತ ನಾವು ಹೇಳಿದ್ವಿ. ಈಗ ನಮಗೆ ತಾಯಂದಿರಿಗೆ ಹೇಳೋಷ್ಟು ನಮ್ಮ ಮಕ್ಕಳು ದೊಡ್ಡವರಾಗ್ಯಾರಲ್ಲ, ಅವರಿಂದ ನಾವು ಕಲಿಬೇಕಲ್ಲ ಅಂತ ನಮಗೆ ಭಾಳ ಸಂತೋಷ ಆಗುತ್ತೆ. ನಿಮ್ಮದೆಲ್ಲ ನೋಡಿ, ನೀವೆಲ್ಲ ನೆರೆದಿರೋಂಥ ಜನ ನೋಡಿ, ನಮಗೆ ಇಷ್ಟು ಜನ ಈಗ ರೊಕ್ಕ ಸಂಪಾದಿಸೋದು ಈಜಿ, ಈಗ ಜನರನ್ನ ಸಂಪಾದಿಸ್ಕೋಬೇಕಂದ್ರೆ ಭಾಳ ಕಷ್ಟ. ಈ ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಸಹಕಾರ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ನೀವೆಲ್ಲ ಮಾತಾಡ್ತಿದ್ರೆ ಇದು ನೋಡಿದ್ರೆ ನಮಗೆ ಕಣ್ಣಾಗ ನೀರು ಬಂದು ಸಾಕು. ನಮ್ಮ ಮಗಳು ಇಷ್ಟು ಜನರನ್ನ ಸಂಪಾದಿಸ್ಕೊಂಡಾಳಲ್ಲ, ಒಳ್ಳೆ ಸೊಸೆ ಆದ್ಲು, ಒಳ್ಳೆ ಒಂದು ಮಹಿಳೆ ಆದ್ಲು. ಇಷ್ಟಕ್ಕಿಂತ ತಾಯರಿಗೆ ಏನು ಬೇಕ್ರಿ? ನಮ್ಮ ಮಕ್ಕಳು ಒಳ್ಳೆ ಹೆಸರದಾರಲ್ಲ ಅಂತ ಹೋಗಿ ಭಾಳ ಸಂತೋಷ ಆಯಿತು. ಈಗ ಅವ್ರ ಅಪ್ಪವ್ರಿಗೆ, ಅವ್ರ ಚಿಕ್ಕಪ್ಪನವ್ರಿಗೆ ಹೇಳಿದ್ರೆ ಅವ್ರು ಭಾಳ ಸಂತೋಷ ಪಡ್ತಾರೆ. ಭಾಳ ಸಂತೋಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇಷ್ಟು ಹೇಳಿ ನಾನು 4 ಮಾತುಗಳನ್ನ ಮುಗಿಸ್ತೀನಿ ರೀ. ಮೊದಲು ಹಾಳ್ಕೇರಿ ಅಜ್ಜ ಅವರು ಆಶೀರ್ವಾದವೇ ನಮಗೆ ಆಶೀರ್ವಾದ. ನಮ್ಮ ಅತ್ತೆಯವರು 1951ನೇ ಇಸ್ವಿಯಲ್ಲಿ ಮಹಿಳಾ ಮಂಡಳವನ್ನು ಸ್ಥಾಪನೆ ಮಾಡಿದರು. ಅದು ಯಾರು ಇದರಿಂದ ಮಾಡಿದರು ಅಂದರೆ ಹಾಳ್ಕೆರೆ ಅಜ್ಜ ಅವ್ರಲಿಂದನೇ ಅವರು ಮಾಡಿದರು. ಆದರೆ ನಮ್ಮ ಮಾವಾರು ಮುಂದೆ ಬರಬೇಕಾದ್ರೆ ನಮ್ಮ ಮಾವಾರದು ಇದು ಅವ್ರದ್ದು ಆಶೀರ್ವಾದದಿಂದ ಅವರು ಮುಂದೆ ತೊಗೊಂಬಂದರು ನಮ್ಮ ಅತ್ತೆಯವ್ರನ್ನ. ಅವರು ಈ ಕಲ್ಯಾಣ ಮಂಟಪ ಈಗ 22 ವರ್ಷ ಆಯಿತು ಅವರು ಕಟ್ಟಿಸಿ. ಅವರು 75-70ನೇ ವರ್ಷದಾಗನೇ ಇದನ್ನು ಕಲ್ಯಾಣ ಮಂಟಪ ಕಟ್ಟಿಸಿದ್ರು. ಇದಕ್ಕೆ 1 ಲಕ್ಷ ಅವರು MP ಅವ್ರು ಕೂಡ 1 ಲಕ್ಷ ಫಂಡ್ ಇಸ್ಕೊಂಡ್ರು. ಜಮಖಂಡಿ MP ಅವ್ರ ಕಡೆಯಲ್ಲಿಂದ 1 ಲಕ್ಷ ಫಂಡ್ ಇಸ್ಕೊಂಡು ಇದನ್ನು ಮಾಡಿದರು. ಆವಾಗ ನನಗೇನಂದರು, ನೀನು ಬ್ಯಾಂಕ್ ಉದ್ಘಾಟನೆಯೂ ಇಲ್ಲೇ ಮಾಡಿಸಿದ್ರು, ಮಹಿಳಾ ಬ್ಯಾಂಕು. ಅವತ್ತಿನ ದಿವಸನೇ ಹಾಳ್ಕೆರೆ ಅಜ್ಜ ಅವರು ಸಣ್ಣವರು, ಅದು ಹೋದ ಸಲ ಇದಾದ್ರಲ್ಲ, ಆ ಅಜ್ಜ ಅವರಿಂದ ಉದ್ಘಾಟನೆ ಆಯಿತು. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನನ್ನ ತಾಯಂದರಿಗೂ ನಮಸ್ಕರಿಸಿ, ಮತ್ತು ಇಲ್ಲಿ ಬಂದಂಥ ಎಲ್ಲ ತಾಯಂದರಿಗೂ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಗುರು ಹಿರಿಯರೇ ಮತ್ತು ಮಾಧ್ಯಮ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಯ ಭಾಳ ಆಗಿದೆ, ಅದಕ್ಕೆ ಮಾತಾಡೋದು ಬೇಡ. ನಾನು ಒಂದು ಹಾಡು ಮುಖಾಂತರ ನನ್ನ ಮಾತು ಮುಗಿಸ್ತೀನಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ. ಪತಿವ್ರತೆಯರ ಹಾದಿಯ ನಡೆದು ಸದ್ಗತಿಯ ಕಾಣಿರಮ್ಮ, ಪತಿವ್ರತೆಯರ ಹಾದಿಯ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಗುಣವಂತಿಯಾಗಿ ಬಾಳಿ. ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು,
ಸೂತ್ರವು ಅಂಗದ ಇರಬೇಕು. ಬಂಗಾರ ಬಳೆಯ ಸಿಂಗಾರ ಸರದ ಆಸೆಯ ಬಿಡಬೇಕು. ರಂಗು ಮಾಣಿಕ್ಯನತ್ತು ಮಂಗಲ ಸೂತ್ರವು ಅಂಗದ ಇರಬೇಕು. ನಾಸಿಕದ ಹೊಳೆಯುತ್ತಿರುವ ಮೂಗುತಿ ಮಖಕ್ಕೆ ಕಾಂತಿ. ನಾಸಿಕದ ಹೊಳೆಯುತ್ತಿರುವ ಮೂಗುತಿ ಮಖಕ್ಕೆ ಕಾಂತಿ. ಮುತ್ತೈದಿ ನಿಜದ ಗರತಿ, ಮುತ್ತೈದಿ ನಿಜದ ಗರತಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ. ಗುಣವಂತಿಯಾಗಿ ಬಾಳಿ. ಕೊರಳಲು ತಾಳಿ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ. ಬೆಳೆ ಬಾಳುವ ಬಂಗಾರದಾಗೆ ನನ್ನ ಬಯಕೆಯು ಬೇಡಮ್ಮ. ಲಿಂಗ ಬಾನ ಪೀತ ಪಂಚಸಾಯಕಂ ನಮನ್ನಿಲಿಂಪ ನಾಯಕ ಸುಧಾಮಯೂಕಲೇಖಯ ವಿರಾಜಮಾನ ಶೇಖರ ಮಹಾಕಪಾಲಿ ಸಂಪದೆ ಶಿರೋಜಟಾಲಮಾಸ್ತು ನಾ. कराल बाल पट्टिकाद गद्द गद्द गज्वल धनंजयाधरीकृत प्रचंड पंचसायके धराधरेन्द्र नंदिनी कुचाग्र चित्र पत्रक प्रकल्पनैक शिल्पिनी त्रिलोचने मते ममा. नवीन मेघ मंडली निरुद्ध दुर्दुर स्फुरत् कहोनि शीतिनी तमा प्रबुंद कंद कंदर निलिंप निर्जरीधर स्तनोतु मृति सिंधुर कलानिदान बंधुर श्रियं जगुद्धरंधरा.